ಭಗವಂತನಿಗೆ ನಾವು ಪಂಚಾಮೃತ ಅಭಿಷೇಕ ಮಾಡ್ತೇವೆ. ಅದರಲ್ಲಿ ನೀರಿನಿಂದ ಇಲ್ಲಿ ಒಂದು ರೀತಿ ಬರ್ತಾ ಇದೆ, ಬೇರೆ ಕಡೆಯಲ್ಲಿ ಬೇರೆ ರೀತಿ ಹೇಳ್ತಾರೆ. ಅಂದರೆ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ 10 ಅಪರಾಧಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ. ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ 100 ಅಪರಾಧಗಳನ್ನು ಪರಿಹಾರ ಮಾಡ್ತಾನೆ. ಆನಂತರ ಮೊಸರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ 1000 ಅಪರಾಧಗಳು ಪರಿಹಾರ ಆಗುತ್ತೆ. ತುಪ್ಪದಿಂದ ಭಗವಂತನಿಗೆ ಅಭಿಷೇಕ ಮಾಡಿದ್ರೆ 10,000 ಅಪರಾಧಗಳು ಪರಿಹಾರ ಆಗುತ್ತೆ. ಹಾಗೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೇಳಿಕೊಂಡು ಗಂಧೋದಕದಿಂದ ಭಗವಂತನಿಗೆ ಅಭಿಷೇಕ ಮಾಡಿದರೆ ಅನಂತ ಅಪರಾಧಗಳನ್ನು ಭಗವಂತ ಪರಿಹಾರ ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮನೆಯಲ್ಲಿ ಪ್ರತಿನಿತ್ಯ ನಾವು ಸಾಲಿಗ್ರಾಮಾದಿಗಳನ್ನು ಇಟ್ಟುಕೊಂಡು ಅಭಿಷೇಕ ಮಾಡ್ತಾ ಇದ್ದರೆ ಮತ್ತು ಅಭಿಷೇಕ ಆಗುವ ಕಡೆಯಲ್ಲಿ ನಾವು ಆ ವಸ್ತುಗಳನ್ನು ಕೊಡೋದರಿಂದ ಇದೆಲ್ಲ ಹೆಚ್ಚಿನ ಖರ್ಚಿಲ್ಲದೆ ಸಣ್ಣ ಸಣ್ಣ ಸೇವೆಗಳಿಂದಲೇ ದೊಡ್ಡ ದೊಡ್ಡ ಪಾಪಗಳನ್ನು ಅಪರಾಧಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಒಂದು ವಿಧಿವಿಧಾನಗಳನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಎಂಬ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿಂದ ಮುಂದೆ ಅನೇಕ ದಾನಗಳ ಬಗ್ಗೆ ಎಲ್ಲ ಹೇಳ್ತಾರೆ. ಪ್ರಧಾನವಾದ ಅಂಶವನ್ನು ಮಾತ್ರ ನಾನು ತಿಳಿಸಿದ್ದೇನೆ. ಅನಂತರ ಸಂಧ್ಯಾವಿಧಿ, ಸಂಧ್ಯಾವಂದನೆಯನ್ನು ಅಂದರೆ ಸಂಧ್ಯಾವಂದನೆ ಅಂತ ಪ್ರಧಾನವಾಗಿ ಗಾಯತ್ರಿ ಜಪವನ್ನು ಹೇಳ್ತಾರೆ. ಗಾಯತ್ರಿ ಜಪವನ್ನು ಅವಶ್ಯವಾಗಿ ಮಾಡಬೇಕು. ಗಾಯತ್ರಿ ಅಂತ ಅದಕ್ಕೆ ಯಾಕೆ ಹೆಸರು ಅಂದರೆ ಗಾಯಂತಂ ತ್ರಾಯತೆ ಯಸ್ಮಾತ್. ಯಾರು ಆ ಗಾಯತ್ರಿ ಮಂತ್ರದಿಂದ ಭಗವಂತನನ್ನು ಗಾನ ಮಾಡ್ತಾರೆ ಅವರನ್ನು ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಗಾನ ಮಾಡುವವನನ್ನು ತ್ರಾಣ ಮಾಡುವುದರಿಂದ ಅದಕ್ಕೆ ಗಾಯತ್ರಿ ಅಂತ ಹೆಸರು. ಹಾಗೆ ಅಂತ ಗಾಯತ್ರಿ ಶಬ್ದದ ಅರ್ಥವನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅಂತಹ ಗಾಯತ್ರಿ ಮಂತ್ರವನ್ನು ಅವಶ್ಯವಾಗಿ ಜಪ ಮಾಡಬೇಕು. ಶತಂ ಜಪ್ತಾತು ಗಾಯತ್ರಿ ಪಾಪೋಪಶಮನಿ ಸ್ಮೃತ, ಸಹಸ್ರಂ ಜಪ್ತಾ ಸಾ ದೇವಿ ಉಪಪಾತಕ ನಾಶಿನಿ, ಅಭೀಷ್ಟದ ಕೋಟಿ ಜಪ್ಯ ದೇವತ್ವಂ ರಾಜತಾಮಿಯಾತ್ ಅಂಥೇಳಿ ಕೆಲವು ಅಂಶವನ್ನು ಹೇಳ್ತಾರೆ. 100 ಗಾಯತ್ರಿ ಜಪವನ್ನು ಮಾಡಿದರೆ ನಮ್ಮ ಪಾಪಗಳು ಉಪಶಮನವಾಗತ್ತೆ. 1000 ಗಾಯತ್ರಿ ಜಪವನ್ನು ಮಾಡಿದರೆ ಉಪಪಾತಕಗಳು ಪರಿಹಾರ ಆಗತ್ತೆ. ಕೋಟಿ ಗಾಯತ್ರಿ ಜಪ ಮಾಡಿದರೆ ಸರ್ವಾಭೀಷ್ಟಗಳನ್ನು ಕೊಡುತ್ತದು. ಹಾಗೆಯೇ ಇನ್ನೂ ಅಂಥ ಜಪವನ್ನು ಮಾಡಿದರೆ ನಮಗೆ ರಾಜತ್ವವನ್ನು ದೇವತ್ವವನ್ನು ತಂದು ಕೊಡುತ್ತೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಅಂದರೆ ಅದರಲ್ಲಿ ಆ ಗಾಯತ್ರಿ ಮಂತ್ರದ ಮಹತ್ವವನ್ನು ನಾನಾ ಬಗೆಯಲ್ಲಿ ಶಾಸ್ತ್ರದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಆ ಗಾಯತ್ರಿ ಮಂತ್ರವನ್ನು ಜಪ ಮಾಡುವ ಅಧಿಕಾರವನ್ನು ಅರ್ಹತೆಯನ್ನು ಪಡೆದವರು ಆ ಗಾಯತ್ರಿ ಜಪವನ್ನು ಅವಶ್ಯವಾಗಿ ಮಾಡಬೇಕು. ಗಾಯತ್ರಿ ಜಪ ಮಾಡದೇನೆ ಕೆಲವರಿಗೆ ತುಂಬ ಶ್ರದ್ಧಾವಂತರು ಇರ್ತಾರೆ, ಪಾಪ ತುಂಬ ಧಾರ್ಮಿಕರು. ಏನು ಅಂದರೆ ಸಂಧ್ಯಾ ವಂದನೆ ಮಾಡಲ್ಲ. ಅದು ತಪ್ಪದೇ ಗುರುವಾರ ಒಪ್ಪತ್ತು, ಶನಿವಾರ ಒಪ್ಪತ್ತು, ಒಂದೊಂದು ವಾರಕ್ಕೆ ಒಂದೊಂದು ಒಪ್ಪತ್ತು ಮಾಡ್ತಾ ಇರ್ತಾರೆ. ಆದರೆ ಶಾಸ್ತ್ರ ಹೇಳುತ್ತೆ, ನೀನು ಸಂಧ್ಯಾ ವಂದನೆಯನ್ನು ಬಿಟ್ಟು ಇನ್ನೇನೇನೋ ವ್ರತಗಳು ಮಾಡ್ತೇನೆ ಅಂತ ಹೋದರೆ ಬರೇ ಗುರುವಾರ ಒಪ್ಪತ್ತು, ಶನಿವಾರ ಒಪ್ಪತ್ತು, ರುಚಿ ಬದಲಾವಣೆ ಆಯ್ತಷ್ಟೇ. ಆದರೆ ಗಾಯತ್ರಿ ಜಪವನ್ನು ಬಿಟ್ಟು ಅದನ್ನೆಲ್ಲ ಮಾಡಿದರೆ ಅದರಿಂದ ಯಾವ ಫಲವೂ ಬರಲ್ಲ. ಗಾಯತ್ರಿ ಜಪವನ್ನು ಮಾಡಿ ಅಕಸ್ಮಾತ್ ಅದನ್ನು ಮಾಡದೆ ಹೋದರೂ ಚಿಂತೆ ಇಲ್ಲ, ಅದರಿಂದ ಏನು ನಷ್ಟ ಇಲ್ಲ. ಆದರೆ ಗಾಯತ್ರಿ ಜಪವನ್ನು ಸಂಧ್ಯಾ ವಂದನೆಯನ್ನೇ ಬಿಟ್ಟು ನಾನು ಗುರುವಾರ ಒಪ್ಪತ್ತು ಮಾಡ್ತೀನಿ, ಮತ್ತೊಂದು ಒಪ್ಪತ್ತು ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಮೊದಲು ಸಂಧ್ಯಾವಂದನೆ ಮಾಡು. ಸಂಧ್ಯಾವಂದನೆ ಮಾಡಿದ ಮೇಲೆ ಉಳಿದ ವ್ರತಗಳನ್ನು ಮಾಡ್ಕೋಬೇಕಾದ್ರೆ, ಆದರೆ ಸಂಧ್ಯಾವಂದನೆಯನ್ನೇ ಮಾಡದೆ ಬೇರೆ ಏನೇನೋ ಮಾಡ್ತೇನೆ ಅಂತ ಕೂತರೆ ಅದು ಪ್ರಯೋಜನ ಇಲ್ಲ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ತಿಳಿಸ್ತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಅವಶ್ಯವಾಗಿ ಆ ಗಾಯತ್ರಿ ಜಪವನ್ನು ಮಾಡಬೇಕು. ಅದರಲ್ಲಿ 1,000 ಗಾಯತ್ರಿ ಒಂದು ಹೊತ್ತಿಗೆ 3 ಹೊತ್ತು ಸಂಧ್ಯಾವಂದನೆ ಮಾಡಿದಾಗ 3,000 ಗಾಯತ್ರಿ ಆಗುತ್ತೆ. ಅದರಲ್ಲಿ 72,000 ಅಕ್ಷರಗಳು ಆವೃತ್ತಿ ಆಗುತ್ತೆ. ಅದರಿಂದ 72,000 ನಾಡಿಗಳೇನಿದೆ ಅದರಿಂದ ಆ ಎಲ್ಲ ನಾಡಿಗಳಲ್ಲಿರೋ ಭಗವದ್ ರೂಪಗಳ ಚಿಂತನೆಯಾಗತ್ತೆ, ನಾಡಿ ಶುದ್ಧಿಯಾಗತ್ತೆ, ಸಾಧನೆಗೆ ಅನುಕೂಲ ಆಗತ್ತೆ, ಭಗವಂತನ ದರ್ಶನಕ್ಕೆ ಸಾಧನವಾಗತ್ತೆ ಎಂಬ ಅಂಶವನ್ನು ಹೇಳ್ತಾರೆ. ಆ ಗಾಯತ್ರಿ ಜಪ ಯಾವುದೇ ಜಪವನ್ನು ಕೂಡ ಅದಕ್ಕೊಂದು ಸಂಖ್ಯಾ ನಿಯಮವನ್ನು ಹೇಳ್ತಾರೆ. ಆ ಸಂಖ್ಯಾ ನಿಯಮ ಇಟ್ಕೊಳ್ಳದೆ ಸುಮ್ಮನೆ ದಿವಸಕ್ಕೆ 15,000 20,000 ಮಾಡ್ತೀನಿ ಹೀಗೆಲ್ಲ ಮಾಡೋ ಹಾಗಿಲ್ಲ. ಅದಕ್ಕೆಲ್ಲ ಒಂದು ಕ್ರಮ ಹೇಳ್ತಾರೆ. ನಮ್ಮ ದೇಹ ಅದನ್ನು ತಡ್ಕೊಳ್ಳೋದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟಕ್ಕೆ ಅನುಗುಣವಾಗಿ ಆ ಸಂಖ್ಯಾ ನಿಯಮವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ 24 ಅಕ್ಷರ ಇರೋದರಿಂದ ಅದನ್ನು 1,000 ಮಾಡಿರಿ ಹಾಗೆ ಅಂತ. ಅದಕ್ಕಿಂತ ಜಾಸ್ತಿ 20-30,000 ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ದೇಹ ತಡ್ಕೊಳ್ಳಲ್ಲ, ಮೈಂಡು ಆ ಶಕ್ತಿಯನ್ನು ತಡ್ಕೊಳ್ಳಲ್ಲ. ಅದರಿಂದ ಏನೇನೋ ಅವ್ಯವಸ್ಥೆಗಳಾಗತ್ತೆ ನಮ್ಮ ಬುದ್ಧಿಯಲ್ಲಿ. ಆದ್ದರಿಂದ ಆ ಸಂಖ್ಯಾ ನಿಯಮವನ್ನು ಹಿರಿಯರು ಏನು ಮಾಡಿದ್ದಾರೆ ಆ ಸಂಖ್ಯಾ ನಿಯಮಕ್ಕೆ ಅನುಸಾರವಾಗಿ ನಾವು ಮಂತ್ರ ಜಪಗಳನ್ನು ಮಾಡಬೇಕು.
ಕೆಲವು ಮಂತ್ರಗಳು ಅದೊಂದು ಕ್ರಮದಲ್ಲಿ ಮಾಡಿದ್ರೆ ಅಲ್ಲಿ ಇರುವ ಫಲ ಸಿಗತ್ತೆ, ಸ್ವಲ್ಪ ವ್ಯತ್ಯಾಸ ಆದರೆ ವಿಪರೀತ ಫಲಗಳನ್ನು ಕೊಟ್ಟುಬಿಡುತ್ತೆ. ಆದ್ದರಿಂದ ಮಂತ್ರಗಳ ತಂಟೆಗೆ ಹೋಗಬೇಕಾಗಿದ್ದರೆ ಎಚ್ಚರಿಕೆ ಇರಬೇಕು, ಆ ಸಂಖ್ಯಾ ನಿಯಮವನ್ನು ಪಾಲಿಸಬೇಕು ಮತ್ತು ಶುದ್ಧಿಯಾಗಿರಬೇಕು, ಆ ಮಂತ್ರದ ಜಪ ಉಪದೇಶ ಆಗಿರಬೇಕು, ಆ ಜಪ ಮಾಡುವ ಅರ್ಹತೆ ಇರಬೇಕು. ಇಷ್ಟೆಲ್ಲ ನೋಡಿಕೊಂಡು ಜಪವನ್ನು ಮಾಡಬೇಕು ಎಂಬ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಕ್ಷತ್ರಿಯರಿಗೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳನ್ನೆಲ್ಲ ಹೇಳ್ತಾರೆ. ಆಮೇಲೆ ದುರ್ಗ ರಚನೆ, ಅದಕ್ಕೆ ಬೇಕಾದ ಮಂತ್ರಗಳು, ಹಾಗೆ ರಾಜಧರ್ಮಗಳು, ಅದನ್ನೆಲ್ಲ ತುಂಬ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ನಾನು ಇಲ್ಲಿ ನಿರೂಪಣೆ ಮಾಡ್ತಾ ಇಲ್ಲ. ಮತ್ತು ಏನೇನು ಸ್ವಪ್ನ ಬಿದ್ದರೆ ಏನೇನು ಫಲ ಅಂತ ಸ್ವಪ್ನ ವೃತ್ತ ಅಂತ ಸ್ವಪ್ನಾಧ್ಯಾಯ ಅಂತ ಒಂದು ಹೇಳ್ತಾರೆ. ಅದನ್ನು ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಕೆಲವರಿಗೆ ವೀಕ್ ಮೈಂಡ್ ಇರೋರಿಗೆ ಇದನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರು ಇದನ್ನೇ ಯೋಚನೆ ಮಾಡಿ ಅಂತಹ ಸ್ವಪ್ನ ಬಿದ್ದು ಗಾಬರಿ ಆಗಿಬಿಡ್ತಾರೆ ಸುಮ್ಮನೆ. ಅದನ್ನು ಅದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಭಗವಂತನ ಸ್ಮರಣೆ ಮಾಡಿರಿ, ಕ್ಷೇಮವಾಗಿ ಮಲ್ಕೊಳ್ಳಿ, ಕ್ಷೇಮವಾಗಿ ಹೇಳ್ರಿ, ಅಷ್ಟು ಮಾತ್ರ ವಿಚಾರವನ್ನು ನಾನು ಹೇಳ್ತೀನಿ. ಜೊತೆಯಲ್ಲಿ ಅದಕ್ಕೋಸ್ಕರವೇ ದುಸ್ವಪ್ನ ಬಿದ್ದರೆ ದುಸ್ವಪ್ನದ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಅಂದರೆ, ಕೆಲವು ಕಡೆಯಲ್ಲಿ ಹೇಳ್ತಾರೆ ದುರ್ಗಾದೇವಿಯನ್ನು ಸ್ಮರಣೆ ಮಾಡಬೇಕು. ದುರ್ಗಾದೇವಿಯನ್ನು ಸ್ಮರಣೆ ಮಾಡಿದ್ರೆ ದುಸ್ವಪ್ನ ದೋಷ ಪರಿಹಾರ ಆಗುತ್ತೆ. ಹಾಗೆ ನರಸಿಂಹದೇವರನ್ನು ಸ್ಮರಣೆ ಮಾಡಿಕೊಂಡ್ರೆ ದುಸ್ವಪ್ನ ದೋಷ ಪರಿಹಾರ ಆಗುತ್ತೆ. ಆನಂತರ ಗಜೇಂದ್ರನಿಗೆ ವರ ಕೊಟ್ಟಂತಹ ಗಜೇಂದ್ರ ವರದನನ್ನು ಸ್ಮರಣೆ ಮಾಡಿಕೊಂಡ್ರೆ ಆವಾಗ ದುಸ್ವಪ್ನ ದೋಷ ಪರಿಹಾರ ಆಗುತ್ತೆ. ಅಷ್ಟು ತಿಳ್ಕೊಳ್ಳೋಣ ಸಾಕು. ಇನ್ನು ಮಿಕ್ಕಿದ ವಿವರಣೆಗಳನ್ನೆಲ್ಲ ತಿಳ್ಕೊಂಡು ರಾತ್ರಿ ಮಲಗಿದಾಗ ಆಚಾರ ಪುರಾಣ ಹೀಗೆ ಹೇಳಿದಂಗೆ ಇವತ್ತು ಅದೇ ಸ್ವಪ್ನ ಬಿದ್ದುಬಿಡ್ತು ಅಂತೆಲ್ಲ ಗಾಬರಿಯಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೇ ತರಹ ಕೆಲವು ಶಕುನ ಶಾಸ್ತ್ರಗಳನ್ನು ಹೇಳ್ತಾರೆ. ಅದನ್ನೆಲ್ಲ ನಾನು ಇಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇಲ್ಲ, ಯಾಕೆಂದರೆ ಅದೆಲ್ಲ ಬಹಳ ಸೂಕ್ಷ್ಮವಾದ ಶಕುನಗಳು. ಆ ಶಕುನಗಳನ್ನೆಲ್ಲ ಗಮನಿಸಿದರೆ ಒಂದು ಅರ್ಥ ಆಗುತ್ತೆ, ಏನು ಅಂತಂದರೆ ಈ ಇಡೀ ಜಗತ್ತು ಒಂದು ಗಣಿತಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಒಂದು ಅರ್ಥ. ಆ ಶಕುನಗಳೆಲ್ಲ ಹಿಂದೆ ಅಂಥ ಒಂದು ಗಣಿತದ ಪ್ರಕ್ರಿಯೆ ಇದೆ. ನಾವು ಸಾಮಾನ್ಯವಾಗಿ ಕೇಳ್ತೇವೆ, ಎಲ್ಲೋ ಹೋದಾಗ ಬೆಕ್ಕಡ್ಡ ಬಂತು, ಮತ್ತೊಂದು ಅದು ಬಂತು, ಇದು ಬಂತು, ಹಾಗೆಂದೆಲ್ಲ ನಾವು ಕೇಳ್ತೇವೆ. ಕೆಲವು ಶಕುನಗಳನ್ನು ನಾವು ಅಲ್ಲಿ ಇಲ್ಲಿ ಕೇಳಿ ಪರಂಪರೆಯಿಂದ ಹೇಳೋದನ್ನು ಕೇಳಿಸ್ಕೊಂಡು ತಿಳ್ಕೊಂಡಿದ್ದೇವೆ ನಾವು. ಅಂದರೆ ನಮ್ಮ ಕಾರ್ಯ ಆಗತ್ತೋ ಇಲ್ಲೋ ಅನ್ನೋ ಸೂಚನೆ ಆಗೋದಕ್ಕೆ ಸರಿಯಾಗಿ ಆ ಶಕುನವನ್ನು ಸಂಯೋಜನೆ ಮಾಡಿರ್ತಾನೆ ದೇವರು ಅಂತಂದರೆ, ಅಷ್ಟು ಕರಾರುವಾಕ್ಕಾದ ಲೆಕ್ಕಾಚಾರದ ಭಗವಂತನ ಒಂದು ವ್ಯವಸ್ಥೆ ಈ ಜಗತ್ತಿನ ನಿಯಮನದಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಭಗವಂತ ನಮಗೆ ಮುಂಚಿತವಾಗಿ ಶುಭಾಶುಭಗಳನ್ನು ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಆ ಶಕುನದ ಶಾಸ್ತ್ರಗಳನ್ನೆಲ್ಲ ಸೂಕ್ಷ್ಮವಾಗಿ ಭಗವಂತ ಹೇಳಿದ್ದಾನೆ. ಅದನ್ನೆಲ್ಲ ನಾವು ತಿಳಿದುಕೊಂಡು ಭಗವಂತನ ಸ್ಮರಣೆ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಅನಂತರ ರಾಜ್ಯ ಸಂಪತ್ತು ನಮಗೆ ಸ್ಥಿರವಾಗಿರಬೇಕಾಗಿದ್ದರೆ ಅದಕ್ಕೊಂದು ಶ್ರೀ ಸ್ತೋತ್ರ ಅಂತ ಹೇಳ್ತಾರೆ. ಅದನ್ನು ಹಿಂದೆ ಇಂದ್ರದೇವರು ದೈತ್ಯರು ಆಕ್ರಮಣ ಮಾಡಿ ದೇವತೆಗಳ ಸೊತ್ತನ್ನು ಅಪಹಾರ ಮಾಡಿದಾಗ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾನೆ ದೇವೇಂದ್ರ, ನನಗೆ ನನ್ನ ಸಂಪತ್ತು ಸ್ಥಿರವಾಗಿರಲಿ ಅಂತ. ಹೀಗೆ ಸಂಪತ್ತಿನ ಸ್ಥಿರತೆಗೋಸ್ಕರವಾಗಿ ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡತಕ್ಕಂತಹ ಒಂದು ಶ್ರೀ ಸ್ತೋತ್ರ ಅಂತ ಹೇಳ್ತಾರೆ. ನಮಸ್ಯೆ ಸರ್ವಲೋಕಾನಾಂ ಜನನೀಂ ಅಬ್ಧಿಸಂಭವಾಂ ಶ್ರಿಯಂ ಉನ್ನಿದ್ರ ಪದ್ಮಾಕ್ಷಿಂ ವಿಷ್ಣುವಕ್ಷಸ್ಥಲ ಸ್ಥಿತಾಂ. ಆ ಎಲ್ಲ ಲೋಕಗಳಿಗೆ ತಾಯಿಯಾದಂತಹ ಸಮುದ್ರದಲ್ಲಿ ಪ್ರಕಟಳಾದಂತಹ ವಿಷ್ಣುವಿನ ವಕ್ಷಸ್ಥಲ ನಿವಾಸಿನಿಯಾದ ತಾವರೆಗಣ್ಣಿನ ಲಕ್ಷ್ಮಿಯನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಪ್ರಾರಂಭವಾಗತ್ತೆ. ಹೀಗೆ ಆ ಎಲ್ಲ ಲಕ್ಷ್ಮಿಯ ಸ್ತೋತ್ರವನ್ನು ಮಾಡಿ ಇಂದ್ರದೇವರು ಸ್ಥಿರವಾದ ಲಕ್ಷ್ಮಿಯನ್ನೇ ಪಡೆದರು, ಸಂಪತ್ತನ್ನೇ ಪಡೆದರು. ಹಾಗೆ ಅಂತ ಕೊನೆಯಲ್ಲಿ ಫಲಶ್ರುತಿ ಹೇಳ್ತಾರೆ. ಏವಂ ಸ್ತುತ ದದೌ ಶ್ರೀಶ್ಚ ವರಂ ಇಂದ್ರಾಯ ಚೇಪ್ಸಿತಂ ಸುಸ್ಥಿರತ್ವಂಚ ರಾಜ್ಯಸ್ಯ ಸಂಗ್ರಾಮ ವಿಜಯಾಧಿಕಂ. ರಾಜ್ಯದಲ್ಲಿ ರಾಜ್ಯ ಸಂಪತ್ತು ಸುಸ್ಥಿರವಾಗಿರಬೇಕು, ಸಂಗ್ರಾಮದಲ್ಲಿ ವಿಜಯ ಪ್ರಾಪ್ತಿಯಾಗಬೇಕು. ಅಂಥ ಎಲ್ಲ ಫಲವನ್ನು ಕೂಡ ಇಂದ್ರದೇವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿದ್ಲು ಅಂತ ಅದರ ಫಲಶ್ರುತಿಯನ್ನು ಹೇಳ್ತಾರೆ. ಹೀಗೆ ಆ ಸಂಪತ್ತಿನ ಸ್ಥಿರತೆಗಾಗಿ ಮಾಡತಕ್ಕಂತಹ ಒಂದು ಲಕ್ಷ್ಮೀ ಸ್ತೋತ್ರವನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಪುರುಷರ ದೇಹ ಲಕ್ಷಣ
ಸ್ತ್ರೀಯರ ದೇಹ ಲಕ್ಷಣ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಿರೂಪಣೆ ಮಾಡ್ತಾರೆ. ಅಂದರೆ 32 ಲಕ್ಷಣ ಸಂಪನ್ನವಾದ ದೇಹ ಅಂತ ಒಂದು ಮಾತು ನಾವು ಅಲ್ಲಿ ಇಲ್ಲಿ ಕೇಳಿರ್ತೇವೆ. ಆ 32 ಲಕ್ಷಣಗಳು ಏನು ಎತ್ತ ಅನ್ನೋದನ್ನು ಅಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. 32 ಲಕ್ಷಣ ಸಂಪನ್ನವಾದ ದೇಹ ಯಾರಿಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸಾಕ್ಷಾತ್ ಭಗವಂತನಿಗೆ 32 ಲಕ್ಷಣ ಸಂಪನ್ನವಾದ ಶರೀರ ಇದೆ. ಅದು ಸ್ವತಂತ್ರವಾದ ನಿರವಧಿಕ ಪೂರ್ಣವಾದ 32 ಲಕ್ಷಣ ಸಂಪನ್ನವಾದ ಶರೀರ ವಿಷ್ಣುವಿಗಿದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅನಂತರ ಮಹಾಲಕ್ಷ್ಮಿಗೂ 32 ಲಕ್ಷಣ ಸಂಪನ್ನವಾದ ಶರೀರ ಇದೆ. ಶರೀರ ಅಂದರೆ ಅವರದ್ದು ಸ್ವರೂಪ ಶರೀರ, ನಮ್ಮ ಹಾಗೆ ಪಾಂಚಭೌತಿಕ ಶರೀರ ಅಲ್ಲ. ಆದರೆ ಲಕ್ಷ್ಮೀದೇವಿಗೂ 32 ಲಕ್ಷಣ ಸಂಪನ್ನವಾದ ದೇಹ, ಪರಮಾತ್ಮನಿಗೂ 32 ಲಕ್ಷಣ ಸಂಪನ್ನವಾದ ದೇಹ. ಎರಡು ಸಮಾನ ಆಯ್ತಲ್ಲ ಅಂತಂದರೆ, ಪರಮಾತ್ಮನ 32 ಲಕ್ಷಣ ಸಂಪನ್ನವಾದ ದೇಹ ಸ್ವತಂತ್ರವಾದದ್ದು, ನಿರವಧಿಕ ಪೂರ್ಣವಾದದ್ದು. ಲಕ್ಷ್ಮೀದೇವಿಯ 32 ಲಕ್ಷಣ ಸಂಪನ್ನವಾದ ಶರೀರ ಭಗವಂತನ ಅಧೀನವಾದದ್ದು. ಭಗವಂತನ 32 ಲಕ್ಷಣಗಳಿಗಿಂತ ಸ್ಪಷ್ಟತೆಯಲ್ಲಿ ಸ್ವಲ್ಪ ಕಡಿಮೆ, ಅದು ಲಕ್ಷ್ಮೀದೇವಿಯ ದೇಹ. ಅಲ್ಲಿಂದ ಬ್ರಹ್ಮದೇವರು ವಾಯುದೇವರಿಗೂ 32 ಲಕ್ಷಣ ಸಂಪನ್ನವಾದ ಶರೀರ ಇದೆ. ಅದು ಲಕ್ಷ್ಮೀನಾರಾಯಣರ ಅಧೀನ. ಲಕ್ಷ್ಮೀ ದೇಹದ 32 ಲಕ್ಷಣಗಿಂತಲೂ ಸ್ಫುಟತೆಯಲ್ಲಿ ಸ್ವಲ್ಪ ಕಡಿಮೆ. ಸರಸ್ವತಿ ಭಾರತೀಯರಿಗೂ 32 ಲಕ್ಷಣ ಸಂಪನ್ನವಾದ ದೇಹ ಇದೆ. ಅದು ಲಕ್ಷ್ಮೀನಾರಾಯಣರು ಬ್ರಹ್ಮವಾಯುಗಳ ಅಧೀನ. ಅದರಲ್ಲಿ ಬ್ರಹ್ಮವಾಯುಗಳಿಗಿಂತಲೂ ಕೂಡ ಸ್ಪಷ್ಟತೆಯಲ್ಲಿ ಸ್ವಲ್ಪ ಕಡಿಮೆ. ಹೀಗೆ ಅಷ್ಟು ಜನಕ್ಕೆ ಮಾತ್ರ 32 ಲಕ್ಷಣ ಸಂಪನ್ನವಾದ ಶರೀರ ಅಂಥೇಳಿ ಲಕ್ಷಣಶಾಸ್ತ್ರದಲ್ಲಿ ಹೇಳ್ತಾರೆ. ಅಲ್ಲಿಂದ ಮುಂದೆ 28 ಲಕ್ಷಣ 26 ಲಕ್ಷಣ ಅಂತ ಹೇಳ್ಕೊಂಡು ಋಷಿಗಳಿಗೆ 1 ಲಕ್ಷಣ ಇರತಕ್ಕಂಥ ಶರೀರ ಅಂದರು. ಅಲ್ಲಿಗೆ ಮುಗಿದೋಯ್ತು ಲಕ್ಷಣಗಳು. ನಮ್ಮದು ಅವಲಕ್ಷಣ ಶರೀರ ಅಷ್ಟೇ ನಮ್ಮ ತನಕ ಬರೋದು, ಇನ್ಯಾವ ಲಕ್ಷಣವೂ ನಮ್ಮದಿಲ್ಲ.